ಮೇ ಬಿ ರೈಟ್ ಆರ್ ರಾಂಗ್. ಆಕ್ಸಿಡೆಂಟ್ ಮಾಡ್ತೀವಿ ಅಂತಲೇ ಗಾಡಿ ಓಡಿಸ್ರಿ, ಆಕ್ಸಿಡೆಂಟ್ ಮಾಡಲ್ಲ. ಏರ್ ಇಂಡಿಯಾ ತಂದಿರುವಂಥ ಟಾಟಾ ಅವರು ಯಾವ ಪ್ಲೇನ್ ನಿಮಗೆ ಬೇಕು ಅವ್ರು ಮಾಡ್ತಾ ಇರಲಿಲ್ವಾ? ವಾಟ್ ಇಸ್ ದ ರೀಸನ್? ವೈ ಡು ಯು ವಾಂಟ್ ಟು ಗೋ ಅಂಡ್ ಆಸ್ಕ್ ದಟ್? ಟೇಕ್ ದ ಟೆಕ್ನಾಲಜಿ. ವಿನೋದ್ ಸರ್, ಯಾವ ಏನಂತೀರಾ? ದೇವಸ್ಥಾನನ ನೀವು ಇದ್ ಮಾಡಲ್ವಾ, ವಿಸಿಟ್ ಮಾಡಲ್ವಾ? ದರ್ಶನ ಮಾಡ್ತಾ ಇರ್ತೀವಿ. ಹೋಗ್ತಾ ಇರ್ತಾರ? ಅವೆಲ್ಲ ಹೆಂಗೆ ಅಂದ್ರೆ ವಿಶೇಷವಾದ ದಿನದಲ್ಲಿ ಹೋಗಲ್ಲ. ನಮ್ಮಮ್ಮ ಯಾವಾಗ್ಲೂ ಹೇಳಿ ದೇವ್ರ ನೆಮ್ಮದಿಯಾಗಿ ನೋಡ್ಬೇಕು, ಗೌಜಲ್ ನೋಡ್ಬಾರ್ದು. ಯಾವ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾರೆ? ಧರ್ಮಸ್ಥಳ, ಶರಾವ್ ಗಣಪತಿ, ಹುಡುಗಂಜಿ ಗಣೇಶ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು, RNS ಶೆಟ್ರದು ಇದು ಮುರುಡೇಶ್ವರ ಎಲ್ಲ. ನಾನು ಕೃಷ್ಣನಿ ಕುಣಿದಾಗ ಡ್ಯಾನ್ಸೇ ಮಾಡಿದ್ದೀನಿ. ಸೆಂಟ್ ಮೇರೀಸ್ ಐಲ್ಯಾಂಡು, ಮಲ್ಪೆ, ನಾನ್ ವೆಜಿಟ್ರಲ್ಲ, ಸಿಗಡಿ ಚೆನ್ನಾಗಿ ಮಾಡ್ಬೇಕು. ಅಮ್ಮವ್ರಿಗೂ ಇಷ್ಟ, ನಿಮ್ಗೂ ಇಷ್ಟ ಮಂಗಳೂರು. ತುಂಬಾ ಕಾರ್ಸ್ ಇಟ್ಟಿದ್ದೀರಾ ಸರ್, ನಿಮ್ ಕಾರ್ ಕ್ರೇಜ್ ಇದೆ. ಆದ್ರೆ ಸ್ಪೋರ್ಟ್ಸ್ಗೆ ಅಂತಾನೆ ಕಾರ್ಸ್ ಇಷ್ಟ ಆಗುತ್ತೆ, ಕಾಂಪಿಟೇಷನ್ ಮಾಡೋದು, ಸ್ಪೋರ್ಟ್ಸ್ಗೆ ಹೋಗೋ ಅಂತ ವೆಹಿಕಲ್. ನನಗೆ ಅದು ಜೀವನದಲ್ಲಿ ನಮ್ಮಮ್ಮ ಎಚ್ಚರಿಕೆ ಹೇಳ್ಕೊಟ್ಬಿಟ್ಟು ಅಷ್ಟವರೆಗೆ ಹೋಗೋದು ಬೇಡ ಅಂತ ತುಂಬಾ ಆಸೆ ಇತ್ತು. V12 ತಗೊಳ್ಳೋಣ ಬೆಂಟ್ಲಿ ಅಂತ ಹೇಳ್ಬಿಟ್ಟು ಬೇಡ. ನೀವು ಸ್ಪೀಡಾಗಿ ಗಾಡಿ ಓಡಿಸೋದು ಅಮ್ಮವ್ರಿಗೆ ಇಷ್ಟ ಆಗ್ತಿರ್ಲಿಲ್ವಾ? ಅವ್ರಿಗೆ ಭಾರಿ ಇಷ್ಟ. ಅವರು 0 to 100 ಎಷ್ಟಕ್ಕೂ ಇವತ್ತು Audi Q7 ಅದು ಚೆಕ್ ಮಾಡಿದ್ದಾರೆ, ಫೋಕ್ಸ್ ವ್ಯಾಗನ್ ಚೆಕ್ ಮಾಡಿದ್ದಾರೆ. ಏಜ್ ಆದ್ಮೇಲೆ ಕೂಡ ಗಾಡಿ ಫೋಕ್ಸ್ ವ್ಯಾಗನ್, ಆಡಿ ಇಂಜಿನ್ ಅಂತೀಯ, ಆಡಿನಲ್ಲೇ ಬೇರೆ ತರ ಇದೆ, ಇದ್ರಲ್ಲೇ ಬೇರೆ ತರ, ಹಿಂಗೆ ವಿನೋ ನನ್ನ ಮಕ್ಳಿಗೆ ಏನ್ ತಲೆ ಇರ್ಬೋದು ಇವ್ರಿಗೆ ಅಂತ ಅಮ್ಮ ಅನ್ನೋರು. ಅಷ್ಟು ನಾಲೆಡ್ಜ್ ಅಮ್ಮ ಅವ್ರಿಗೆ ಸೊಕ್ಕತ್ತಿತ್ತು ಗಾಡಿಲಿ ಕೂಡ. ನಾಕಿಂಗ್ ಸೌಂಡ್ ಬರ್ತಾ ಇದೆ ನೋಡು. ಫೀಲರ್ ಗೇಜ್ ಇಟ್ಬಿಟ್ಟು ಟ್ಯಾಪ್ ಇಟ್ ಸೆಟ್ ಮಾಡ್ಬೇಕು. ಫುಲ್ ಟೆಕ್ನಾಲಜಿ ಎಲ್ಲ ಹೇಳ್ತಿದ್ರು. ಮೂವ್ ಮಾಡುವಾಗ, ಎಂಗೇಜ್ ಮಾಡುವಾಗ ಸ್ಟಾರ್ ಜಾಯಿಂಟ್ ಇರುತ್ತಲ್ಲ, ದಡಗ್ ಅಂದ ತಕ್ಷಣ ಈ ಜಾಯಿಂಟ್ ಹೋಗಿದೆ ಕಣ, ಇಲ್ಲ ಡಿ ಕ್ಲಚ್ ಮಾಡುವಾಗ ಸ್ಲೋ ಆಗಿ ಮಾಡು. ಅಮ್ಮವ್ರ ಗಾಡಿ ಓಡಿಸಿದ್ರ ಸರ್? ಸೊ ನಿಮ್ಗೆ ಹೇಳ್ಕೊಟ್ಟಿದ್ದವ್ರೇನ? ಬ್ಯೂಕ್ ಅನ್ನೋ ಗಾಡಿ ಓಡಿಸಿದ್ರು. ಓ, ನಿಮ್ಗೆ ಹೇಳ್ಕೊಟ್ಟಿದ್ದವ್ರೇನ ಸ್ಟಾರ್ಟಿಂಗ್? ಹೇಳ್ಕೊಟ್ಟಿದ್ದು ಕೃಷ್ಣಮೂರ್ತಿ ಅವರು, ರಾಜಾ ಮಾರ್ಕೆಟ್ ಕಡೆಯವರು. ಬಟ್ ಇಡೀ ಹೀಗೆ ಡ್ರೈವ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರೋರು ಅಮ್ಮನೆ. ಅಂದ್ರೆ ಎಲ್ಲ ಡ್ರೈವಿಂಗ್ ಇವರಿಗೂ ಮೇ ಬಿ ರೈಟ್ ಆರ್ ರಾಂಗ್. ಆಕ್ಸಿಡೆಂಟ್ ಮಾಡ್ತೀವಿ ಅಂತಾನೆ ಗಾಡಿ ಓಡಿಸ್ರಿ, ಆಕ್ಸಿಡೆಂಟ್ ಮಾಡಲ್ಲ. ಸೊ ನೀವು ಸ್ಪೀಡ್ ಓಡಿಸಿದ್ರೆ ಅವ್ರು ಏನು ಅನ್ಕೊಳ್ತಿರಲ್ಲ, ಇನ್ಫ್ಯಾಕ್ಟ್ ಅವ್ರಿಗೆ ಖುಷಿ ಆಗ್ತಾ. ಬಟ್ ಅವರು ಸ್ಪೀಡ್ ಕಂಟ್ರೋಲ್ ಲಿಮಿಟ್ಸ್ ನಿದ್ದೆ ಮಾಡೇ ಕಮ್ಮಿ ಮಾಡೋದು ಬಿಡೋರು, ಮಲ್ಲಿಗೆ ಕಮ್ಮಿ ಮಾಡೋದು ಬಿಡೋರು. ನಾ ಬರೀ 80 100ರಿಂದ ಇಳಿತಾ ಇದೆ ನೋಡಲ್ಲಿ, ಕರೆಕ್ಟಾಗಿ ಇಡೋರು. ಹಿಂದೆ ಬರೋ ಗಾಡಿಗಳನ್ನ ನೋಡ್ಕೊ, ಮುಂದೆ ಗಾಡಿ ಕಾಣುತ್ತೆ, ಹಿಂದೆ ಬರೋ ಗಾಡಿ ನೋಡ್ಕೊ. ಅವ್ನು ಲೆಫ್ಟಲ್ಲಿ ಬರ್ತಾನೆ, ರೈಟಲ್ಲಿ ಬರ್ತಾನೆ. ಇದಾಯ್ತಲ್ಲ ನಿಮ್ಗೆ ಯಾವುದು ನ್ಯಾಷನಲ್ ಹೈವೇಸು ಚತುರ್ಭುಜ್ ಅಂತ ಬಂತಲ್ಲ, ವಾಜಪೇಯಿ ಅವ್ರ ಕಾಲ ಎಕ್ಸ್ಪ್ರೆಸ್ ವಾಜಪೇಯಿ ಅವ್ರು ನೆನ್ಸ್ಕೊಂಡಾಗ ಒಂದು ಮಾತು ಬಂತು. ಈ ಸಾರ್ಕ್ ಮೀಟಿಂಗ್ ಅಲ್ಲಿ ಎಲ್ಲ ಒಂದ್ಸರಿ ಜಾರ್ಜ್ ಬುಷ್ ಟೈಮು ಏನ್ ಮಾಡ್ತಿರೋರು, ನಹಿ ಚಾಹಿಯೇ ಆಪ್ಕಾ ಪೈಸಾ, ನಹಿ ಚಾಹಿಯೇ ಆಪ್ಕಾ ಉಧಾರ್ ಅಂದ್ರು. ಯಾರಿಗೆ? ವರ್ಲ್ಡ್ ಬ್ಯಾಂಕಿಗೆ. आपका $1 के लिए हम कम से कम 30 रुपया हमारा भारत का रुपया देना पड़ेगा. ಇವತ್ತಿನ ದಿವಸ 90 ರೂಪಾಯಿ. तो आप हमारे पास डॉलर्स के हिसाब से वसूली करेंगे या रुपया के हिसाब से वसूली करेंगे? Who is brilliant? वाजपेयी ಅವರು He is brilliant. हाँ, नहीं चाहिए, क्या नहीं है भारत में, सब कुछ है भारत में. L&T ಟ್ರೈನ್ ಮಾಡಕ್ ಆಗ್ತಾ ಇರ್ಲಿಲ್ವಾ L&T ಅವರು? ಏರ್ ಇಂಡಿಯಾ ತಂದಿರುವಂತ ಟಾಟಾ ಅವರು ಯಾವ ಪ್ಲೇನ್ ನಿಮಗ್ ಬೇಕು ಅವ್ರು ಮಾಡ್ತಾ ಇರ್ಲಿಲ್ವಾ? ವಾಟ್ ಇಸ್ ದ ರೀಸನ್? ವೈ ಡು ಯು ವಾಂಟ್ ಟು ಗೋ ಅಂಡ್ ಆಸ್ಕ್ ದಟ್? ಟೇಕ್ ದ ಟೆಕ್ನಾಲಜಿ. ಆನಂದ್ ಮಹೇಂದ್ರ ಇದ್ದಾರೆ, XUV 700 ಮಾಡಿದ್ದಾರೆ. ಈಸ್ ಚಾಲೆಂಜಿಂಗ್ ಆಲ್ ದಿಸ್ ಥಿಂಗ್. ಇವನ್ ರತನ್ ಟಾಟಾ ಸರ್ ಆಗ್ಲಿ, ಮಾರಿಸ್ ಗ್ಯಾರೇಜ್ ನ ಚಾಲೆಂಜ್ ಮಾಡ್ತಾ ಇದ್ರಲ್ಲ. XUV 700 ಬೆಸ್ಟ್ ವೆಹಿಕಲ್ ಆಗೋಯ್ತಿಲ್ಲ. XUV ಮಹೇಂದ್ರದ್ ಟೌನ್ ಅಂಡ್ ಕಂಟ್ರಿ, ಸ್ಕಾರ್ಪಿಯೋ, SUV ಮಹೇಂದ್ರ 700 300, ಜೀಪ್ ವ್ರಾಂಗ್ಲರ್ ಈಕ್ವಲ್ ಆಗಿ ತಂದ್ರಲ್ಲ ಸರ್. ರತನ್ ಟಾಟಾ ಅವರು ಅದೇ ತರ ಥಿಂಕ್ ಮಾಡೋದು. ಆಕ್ಚುಲಿ ಟಾಟಾದವ್ರು ಹಂಗ್ ನೋಡಿದ್ರೆ ಇವತ್ತಿನ ದಿವಸ ಅಂಬಾನಿ ಅಡಾನಿಕಿನೂ ಜಾಸ್ತಿ ಸಂಪತ್ತು ಹೊಂದಂತ ಆಗಿರೋರು ಅವರು. ಇಲ್ಲ ರೀ, ಜನಗಳಿಗೆ ಈ ಲೆಫ್ಟ್ ಇಟ್ ಟು ದ ಪಬ್ಲಿಕ್. ಗ್ರೇಟ್ ಮ್ಯಾನ್. ಅವ್ರನ್ನ 1000 ಕೋಟಿ 2000 ಕೋಟಿ ಇದ್ರ ಟೈಮ್ನಲ್ಲಿ 1000 crore ಅನ್ನೋದು, ಡು ಯು ಥಿಂಕ್ ಇಟ್ ಇಸ್ ಅನ್ ಈಸಿ ಗೇಮ್?
ಕೋವಿಡ್ ಟೈಮಲ್ಲಿ ಅಂಕು ಸರ್ ಅವ್ರ ಎಂಪ್ಲಾಯ್ಗಳಿಗೆ ಅವ್ರು ಮಾಡಿದ್ದು ಇದನ್ನ ನೋಡಿದ್ರೆ ಏ ಟಾಟಾದವ್ರು Extraordinary, ಮಾಡಿದ್ದು ಎಕ್ಸ್ಟ್ರಾರ್ಡಿನರಿ ವರ್ಕ್. ಸರ್ ಅದೇನೇ ಸರ್ ನಾವೇನು ಗೊತ್ತಾ ದೊಡ್ಡ ಮಟ್ಟದಲ್ಲಿ ಆಗ್ಲಿಲ್ಲ ಅಂದ್ರೆ ಸಣ್ಣ ಮಟ್ಟದಲ್ಲಿ ಮಲ್ಟಿಪ್ಲೈ ದಿಸ್ ಇಂಟು 100. ಸರ್ ಈಗ ನಾವು ಮಾಡ್ತಾ ಇರೋದು ಇಂಟು 100. ಅವ್ರು ಯಾರ ಕೈಲಿ ದುಡ್ಡು ಇದೆಯೋ ಇಂಟು 100. ಅಷ್ಟೇ. ಅವ್ರ ಲೆಕ್ಕ ಇದರಲ್ಲಿ ಅವ್ರು ಮಾಡಿದ್ರು. ಸಲ್ಮಾನ್ ಖಾನ್ ಹೇಳ್ತಾರಲ್ಲ, ಯಾರಿಗಾದ್ರೂ ಒಬ್ರಿಗೆ ನೀನ್ ಹೆಲ್ಪ್ ಮಾಡು, ಬರೀ ಅಷ್ಟೇ ಅಲ್ಲ ಇದನ್ನ ಇನ್ನೊಬ್ರಿಗೆ ಹೇಳು. हेल्प करके आगे 3 लोगों को बताइए ಅಂತ ಹೇಳ್ತಾರೆ. वो 3 लोगों को भी वही बोला. ಈ ಮೋಟಿವೇಶನ್ ಎಲ್ಲ ನಮ್ಮನ್ನ ಒಂದು ಚೇಂಜ್ ಮಾಡಿ, ಅಮ್ಮನ ಮೈಂಡಲ್ಲಿ ಐತ್ರಿ ಪ್ರಾಣಿಗಳಿಗೊಂದು ಹಾಸ್ಪಿಟ್ಲ್ ಬೇಕು, ಮನುಷ್ಯರಿಗೆ ಅದು ಅಮ್ಮ ಅವ್ರದ್ದು ಮೈನ್ ಥಾಟ್ ಇತ್ತು. ಅವ್ರದ್ದೇ ಮೈನ್ ಥಾಟ್. ತಮಿಳ್ನಾಡಲ್ಲಿ ಹಾಸ್ಪಿಟ್ಲ್ ಕಟ್ಟಿಸ್ತಾ ಇದೀವಿ 10 ಬೆಡ್. ಆ ವಿಲೇಜ್ಗೆ ಕಟ್ಬಿಟ್ಟು ಆ ಪಂಚಾಯತ್ ಗೌರ್ಮೆಂಟ್ಗೆ ಕೇಳಿಸ್ತಿಲ್ಲ. ಈಗ ತಮಿಳ್ನಾಡಲ್ಲಿ ಹೊಸದಾಗಿ ಆಸ್ಪತ್ರೆ ಬರ್ತಾ ಇದೆ, 10 ಬೆಡ್ ಹಾಸ್ಪಿಟಲ್ ಬರ್ತಾ ಇದೆ. ತೋರಿಸಿ ಅದು ಯಾರಿಗೆ ಸರ್? ಅನಿಮಲ್ಸ್ ಮನುಷ್ಯರಿಗೆ. ಮನುಷ್ಯರಿಗೆ. ಇದು ಅಮ್ಮ ಅವ್ರ ಕನ್ಸೇನಾದ್ರೂ ಆಗಿತ್ತಾ? ಸತ್ಯ ಅದು. ನಮಗೆ ಏನ್ ಅನ್ನಿಸ್ತು, 40 ವರ್ಷ ಇದ್ರು ತಮಿಳ್ನಾಡಿನಲ್ಲಿ, ಅಲ್ಲಿ ದುಡಿದಿದ್ದಾರೆ. ಬಾಲಚಂದ್ರ ಅವ್ರ ಪಿಕ್ಚರ್ ಅಲ್ಲಿ ಶಿವಾಜಿ ಗಣೇಶನ್ ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ. ಅಲ್ಲಿ ಲೈಫ್ ಮೆಂಬರ್ ಇದ್ದಾರೆ ಅವರು. ಸೊ ತಮಿಳ್ನಾಡಿಗೆ ನಾನೇನ್ ಕೊಡಕ್ಕಾಗದಂಗೆ ಕೊಟ್ರು. ಅವ್ರು ಬಾಳಿಗೆ ಹಳ್ಳಿಗೆ ಕೊಟ್ರು ಒಂದು ಹಾಸ್ಪಿಟಲ್ನ. ಲೈಫ್ ಟೈಮ್ ಮೇ ಬಿ 2-3 months ಇಟ್ ವಿಲ್ ಗೆಟ್ ಓಪನ್ಡ್. 3-4 ತಿಂಗಳಲ್ಲಿ ಫಾಸ್ಟ್ ವರ್ಕ್. ಯಾವ ಊರಲ್ಲಿ ನಮಗೂ ಆರೋಗ್ಯ ಸರಿ ಇಲ್ಲ ಸರ್? ನೋ ಟೈಮ್ ಟು ವೇಸ್ಟ್. ಪುದುಪಾಕಂ. ಆಗಲ್ಲ, ಯಾರು ಏನು ಎತ್ತ ಅಂತಾನೆ ಗೊತ್ತಿಲ್ಲ ರೀ. ಸರ್ ನೀವು ಅಮ್ಮವರು ಯಾವ ವಿಚಾರ ಆಲ್ಮೋಸ್ಟ್ ಜಾಸ್ತಿ ಚರ್ಚೆ ಮಾಡ್ಕೊಳ್ತಾರೆ? ಎಲ್ಲಾ ವಿಚಾರನು ಚರ್ಚೆ ಮಾಡ್ತಾ ಇದ್ರ? ಎಲ್ಲ ವಿಚಾರ. ರಾಜಕೀಯ? ಹೌದು, ಪಾಲಿಟಿಕ್ಸ್. ಯಾಕೆ ಚರ್ಚೆ ಮಾಡೋರಂದ್ರೆ, ಒಂದು ಬೇಳೆನಲ್ಲಿ 10 ರೂಪಾಯಿ ಜಾಸ್ತಿ ಆದ್ರೆ ಯೋಚನೆ ಮಾಡೋರು. ನಿಮ್ಗೆ ಗೊತ್ತಿದ್ಯಾ, 300 ರೂಪಾಯಿಗೆ ತರಕಾರಿ ಇಷ್ಟು ಒಂದು ಚೀಲದಲ್ಲಿ ತಂದು ಮನೆಗೆ ಹಾಕ್ತಾ ಇದ್ದೆ ನಾನು. ಬ್ಯಾಗ್ ಗುಡ್ಡೆ ಲೆಕ್ಕದಲ್ಲಿ ತರಕಾರಿ ತಗೊಂಡು ಹೋಗ್ತಾ ಇದ್ವಿ, ಗುಡ್ಡೆ ಲೆಕ್ಕದಲ್ಲಿ ಮೀನ್ ತಗೋತಾ ಇದ್ವಿ. ಕರೆಕ್ಟಾ? 1 ತಗೊಂಡ್ರೆ ಇಷ್ಟು, 3 ತಗೊಂಡ್ರೆ ಇಷ್ಟು ಅಂತ ಹೇಳೋರು. ಸರಿ 3 ಹಾಕಿ ಸ್ವಲ್ಪ ಕಮ್ಮಿ ಮಾಡ್ಕೊಡು ಅಂತ ಹೇಳೋರು, 6 ಕೊಡು ಅಂತ ಹೇಳೋರು. ಇಲ್ಲ ಸರ್, ಆವಾಗಿಂದ ಅದು ಕಾಲ, ಅದನ್ನ ಏನ್ ನೋಡಿದ್ದನ್ನೇ ಇವತ್ತಿನ ದಿವಸ ನಾವು ಸುಮಾರು ಕಡೆ ಕೆಲವೊಂದು ಹಳ್ಳಿ ಕಡೆ ಸಂತರಿ ಈಗಲೂ ಗುಡ್ಡೆಯಲ್ಲಿ 10 ರೂಪಾಯಿ 20 ರೂಪಾಯಿ ಇಡ್ತಾರೆ. ನಮ್ಮಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಬುಟ್ಟಿ ಲೆಕ್ಕ ಕೊಡ್ತಾರೆ. ಬುಟ್ಟಿ ಲೆಕ್ಕ ನಮ್ ಕಡೆ ಎಲ್ಲ ಉತ್ತರ ಕರ್ನಾಟಕ ಬುಟ್ಟಿ. ನೀವು ಬಿಡ್ರಿ, ಹೆಂಗ ಜೋಳನ ಜೀರ್ಣ ಮಾಡ್ಕೊಂಡಿದ್ರಿ, ನಮ್ಗೆ ಜೋಳ ಜೀರ್ಣ ಆಗಲ್ಲ. ನಾವೇನ್ ಮಾಡೋದು, ಜೋಳನೇ ಜೀರ್ಣ ಮಾಡ್ಕೊಂಡು. ಮ್ಯಾನೇಜರ್ ಇನ್ನೊಬ್ರು ಇದ್ರು, ಪ್ರಕಾಶ್ ಅಂತ, ಉತ್ತರ ಕರ್ನಾಟಕದ ಇಲ್ಲ ಬೆಂಗಳೂರಿನವ್ರೆ. ಅವ್ರು ಹೋಗ್ಬಿಟ್ಟು ಅಲ್ಲಿ ಯಾವ್ದು ಕಾಗಿನೆಲೆ ಆಶ್ರಮದಲ್ಲಿ ಜೋಳದ ರೊಟ್ಟಿನ ಅದು ಇದ್ರ ಪಲ್ಯ, ಹೆಸರುಕಾಳು ಪಲ್ಯ, ನಮ್ಮ ಮೊಳಗೆ ಪಲ್ಯ ಗೊಜ್ಜು ಚೆನ್ನಾಗಿತ್ತು, ಚೆನ್ನಾಗಿ ತಿಂದ್ಬಿಟ್ರು. ದಾರಿ ಹೇಳೋದು, ಸರ್ ಸ್ವಲ್ಪ ಔಟ್ ಗೋಯಿಂಗ್ ಪ್ರಾಬ್ಲಮ್ ಇದೆ, ನೀನ್ ಇಷ್ಟಕ್ಕೂ ಇನ್ಕಮಿಂಗ್ ಸ್ವೀಕರಿಸ್ಬಿಟ್ಟು ಈ ತರ ನಿಂದು. ಇಲ್ಲ ಸರ್, ಯಾಕೋ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿತ್ತು, ರೊಟ್ಟಿನೇ ಒಂದ್ ಸ್ವಲ್ಪ ಆಡಿಸ್ತಾ ಇದೆ. ಸ್ವಲ್ಪ ಆಡಿಸ್ತಾ ಇದೆ. ನಿಜ, ಅಭ್ಯಾಸ ಇಲ್ಲ ಅಂದ್ರೆ ಕ್ಲೋಸ್ ಅದು. ಹೌದು. ಈರುಳ್ಳಿ ಗಿರುಳ್ಳಿ ಸೌತೆಕಾಯಿ ತಿಂತೇವಲ್ಲ ಸರ್, ಹಂಗಾಗಿ ಏನ್ ಅನ್ಸಲ್ಲ. ಸರ್ ನಿಮ್ ಫೇವ್ರೆಟ್ ಫುಡ್ ಯಾವ್ದು? ಮೀನು, ಹಾ, ಮೂಳೆ ಮಾಂಸ. ಯಾವ್ದು? ಮೀನು, ಮೂಳೆ ಮಾಂಸ ತಡಿಕೆ. ಹಾ, ಅಮ್ಮ ಅವ್ರು ಏನ್ ಒಂದ್ ವಾರದಲ್ಲಿ ಜಾಸ್ತಿ ಮಾಡ್ತಾ ಇದ್ದ ಫುಡ್ ಯಾವ್ದು ಅಮ್ಮ ಅವಾಗ ಮಾಡ್ಕೊಡ್ತಾ ಇದ್ದಿದ್ದು? ಇಲ್ಲ, ನನಗೆ ಅವರು ವೆಜಿಟೇರಿಯನ್ ನಲ್ಲಿ ಬಾಳೆಕಾಯಿ ಪಲ್ಯ ಮಾಡೋರು, ತೊಂಡೆಕಾಯಿ ಪಲ್ಯ ಮಾಡೋರು, ಆಮೇಲೆ ಜೀರಿಗೆ ತಂಬಳಿ ಮತ್ತೆ ಸಾಸಿವೆ ತಂಬಳಿ ಸಪ್ರೇಟ್. ಅದದ್ದು ಪತ್ರೊಡೆ ಕೊಡೋರು. ಆಮೇಲೆ ದಿಗುಜ್ಜೆದು ಚಿಪ್ಸ್ ಮಾಡಿ ಕೊಡೋರು, ಕೊತ್ತಲ್ಸು ಅಂತಾರೆ ಇಲ್ಲಿ. ಹಿಂಗೆ ನಮ್ಮ ಮಂಗ್ಳೂರ್ ಸ್ಟೋರ್ಗೆ ಹೋಗಿ ಹಾಕ್ಬಿಡ್ತೀವಿ. ದಿಗುಜ್ಜೆ 3-4 ಗಿಡ ಇದೆ ನಮ್ಗೆ. ಈಗಲೂ ಮಾಡ್ಸ್ಕೊಂಡು ತಿಂತಾ ಇರ್ತಾರ? ಮಾಡ್ತೀನಿ. ವಿನೋದ್ ಸರ್ ನಳಮಹಾರಾಜನ ಏನೇನ್ ಮಾಡ್ತೀರಾ? ಅಮ್ಮ ನನ್ಗೆ ಅಷ್ಟು ಜನನ್ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲಾದ್ರೂ ಮುಂಚೆ ಪುಡಿ ಎಲ್ಲ ಕೊಟ್ಬಿಡಿ, ನಾನೇ ಬರ್ಕೊಂಡಿದೀನಿ. ಹೌದಾ? ಶಿವಣ್ಣವ್ರಿಗೆ ಅದನ್ನೇ ಹೇಳಿದೆ, ಇರಿ. ಸರ್ ನೀವೇ ಅಡ್ಗೆ ಮಾಡ್ಕೊಂಡಿದ್ದುಂಟಾ? ಅದು ನ್ಯೂಡಲ್ಸ್ ತಂದು ಮಾಡಿದ್ದೀನಿ. ನೂಡಲ್ಸ್ ನೂಡಲ್ಸ್
ಅಮ್ಮ ಏನ್ ಅಡಿಗೆ ಹೇಳ್ಕೊಟ್ಟಿದ್ದಾರೆ? ಪಾಪ ಎಲ್ಲ ಹೇಳ್ಕೊಂಬಟ್ಟೆ ದೋಸೆ ನೂಡಲ್ಸು ಹಾ, ನೋಡ್ದಿದ್ದು ಮಾರಕ್ಕೆ ಟೈಮ್ ಆಗಲಿಲ್ಲ ನನಗೆ. ಅಂದ್ರೆ ಇಂಟ್ರೆಸ್ಟ್ ಇತ್ತಾ ಸರ್? 8 ವಯಸ್ಸಿನಲ್ಲಿ ಸೆನಕೆ ಗುದ್ಲಿ ಹಿಡಿದವನು ನಾನು. 8ನೇ ವಯಸ್ಸಿಗೆ? ಟಾರ್ಚ್ ಹಿಡ್ಕೊಂಡು ತಮಿಳ್ನಾಡಿನಲ್ಲಿ ನೀರು ಹಾಯಿಸ್ತಾ ಇದ್ರು ನಮ್ಮಮ್ಮ. ಒಂದು ಬೇಸಿಕ್ ಸ್ಕಿಲ್. ಮನೆ ಮಾಡ್ಬೇಕು ಅಲ್ಲಿ ಇರ್ಬೇಕಂತ ಅನಿಸ್ಲಿಲ್ಲ? ಅನ್ನಿಸ್ತು ಒಂದು 2 ಅದೇನು ಅಮ್ಮನಿಗೆ ಸರಿ ಹೋಗ್ಲೇ ಬರೋ ತೋಟ ಇದ್ಬಿಡಿದೆ ಸಾಕು ಅಂದ್ಬಿಟ್ರು. ಎಷ್ಟು ಕೊಟ್ಟು ತಗೊಂಡಿದ್ರಿ ಸರ್ ಈಗ? 20 years ಬ್ಯಾಕ್ ಇದು ಒಂದು 75,000 ಒಂದು ಎಕರೆಗೆ ತಗೊಂಡ್ವಿ. 8-9 ಎಕರೆ ಇದೆ ಸರ್. 7 ಎಕರೆ 14 ಗುಂಟೆ. 8 ಎಕರೆ ಆಫೀಸ್ ಇದೆ, ಅದನ್ನ ಏನ್ ಮಾಡ್ತಾರೆ? ಒಂದು 5.5-6 ಲಕ್ಷದ ಒಳಗೆ ತಗೊಂಡ್ರಿ ಅಷ್ಟೇ ಅಲ್ವಾ ಸರ್? ಅಷ್ಟೇ ಬೆಳೀತು ಅದು. ಈಗ ನಾವು ಈ ಲ್ಯಾಂಡ್ ಹಿಂಗ್ ತಗೋತೀವಿ ಅಂತ ಯೋಚನೆ ಮಾಡಕ್ಕೂ ಆಗಲ್ಲ ಕಷ್ಟ. ಮತ್ತೆ ಇನ್ನೇನಾದ್ರು ಪ್ಲಾನ್ಸ್ ಇದೆಯಾ ಸರ್? ಹೆಚ್ಚು ಕಡಿಮೆ 1.25 ಕೋಟಿ ರೂಪಾಯಿ ಆಗತ್ತೆ ಒಂದು ಎಕರೆ. ಸರ್ ಮಾತಾಡ್ಬೇಕಾದ್ರೆ ಈಗ 1 ಎಕರೆ 1.25 ಕೋಟಿ. ಹೆಚ್ಚು ಕಡಿಮೆ 14-15 ಕೋಟಿನೇ ಬೇಕು ಸರ್. ಹಾಂ ರೀ. ಸರ್ ಗಾಂಧಿನಗರದ ಲೀಲಾವತಿ ಕನ್ವೆನ್ಸ್ ಇದೆಯಲ್ಲ ಸರ್, ಅದು ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ಈಗ ಅಲ್ಲಿ? ಅಮ್ಮ ಅದು ಡಾಕ್ಟರ್ ಲೀಲಾವತಿ ತುಂಬಿದ ಕೊಡ ಅಂತ ಹೇಳ್ಬಿಟ್ಟು ಹಾಂ ಸರ್, ನಮ್ಮ ಕಲಾವಿದರು, ಚಿತ್ರರಂಗದ ಕಲಾವಿದರು, ಡಿಸ್ಟ್ರಿಬ್ಯೂಟರ್ಸು, ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಯಾರ್ಯಾರು ಇದ್ದಾರೋ ಟೈಮ್ ಬಂದಾಗ ಅವ್ರು ಕೂತ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡೋದಕ್ಕೂ ಮಾತಾಡೋದಕ್ಕೆ ಒಂದು ಜಾಗ ಇರಲಿ, ಅಮ್ಮ ಅವ್ರ ನೆನಪಲ್ಲಿ ಇರಲಿ. ಲಘು ಉಪಹಾರ, ಕಪ್ ಆಫ್ ಕಾಫಿ, ಒಂದು ಸಭೆ ಮಾಡೋ, ಚಾಯ್ ಪೇ ಚರ್ಚಾ. ಸರ್ ಹಾಗಾದ್ರೆ ನೀವು ನೆಕ್ಸ್ಟು ಸಿನಿಮಾ ನಿರ್ಮಾಣ ಏನು ಮಾಡೋ ಪ್ಲಾನ್ ಇಲ್ವಾ ನೀವು? ಸದ್ಯಕ್ಕಿಲ್ಲ ನನಗೆ. ಹೊಸಬ್ರಿಗೆ ಫ್ಯೂಚರ್ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಬೇಕು. ಈಗ ನಾವೇನು ಹೇಳ್ತಾ ಇದ್ದೀವಿ, ನೀವು ಟೇಕ್ ಫಾರ್ ಎಕ್ಸಾಂಪಲ್ ಗೂಗಲ್ ಪೇ, ಫೋನ್ ಪೇ, ಮೊಬೈಲಿಂದ ದುಡ್ಡು ಕಳ್ಸೋದೊಂದಿತ್ತು. UPI ಪೇ ಒಂದು 25,000 ಒಂದು ಮೊಬೈಲ್ಗೆ ಅಂತಿತ್ತು. ಈಗ 2-3 ಮೊಬೈಲ್ ಇದ್ರೆ 75,000 ಅಂತಿತ್ತು. ಈಗ 25,000 ಮುಗಿಸ್ಬಿಟ್ಟು ಇನ್ನೊಂದು ಮೊಬೈಲ್ಗೆ ಹೋದ್ರೆ ಯುವರ್ ಆಧಾರ್ ಇಸ್ ಲಿಂಕ್ಡ್ ಅಮೌಂಟ್ ಎಕ್ಸೀಡ್ ಎಂದು ಬರುತ್ತೆ. ಕರೆಕ್ಟಾ? ಸಿನಿಮಾನ ಹಂಗೇನೆ, ಅಮೌಂಟ್ ಎಕ್ಸೀಡೆಡ್, ಪಿಕ್ಚರ್ ಇಸ್ ನಾಟ್ ಗೋಯಿಂಗ್, ಪೀಪಲ್ ಆರ್ ನಾಟ್ ಸೀಯಿಂಗ್. ಏನ್ ಕಾರಣ ಇರ್ಬೋದು? ಏನು ಕಾರಣ ಅಲ್ಲ, ಒಂದು ಟ್ರೆಡಿಷನ್ನ ದಾಟ್ಬಿಟ್ಟು ಬಂದ್ಬಿಟ್ವಿ. ಒಂದು ಸ್ಟೈಲ್ ಆಫ್ ಮೇಕಿಂಗ್ ದ ಸಿನಿಮಾ ಮೇಕಿಂಗ್ ಅನ್ನೋದಕ್ಕಿಂತ ಸಿನಿಮಾ ಜನಕ್ಕೆ ನಾವು ಪ್ರೆಸೆಂಟ್ ಮಾಡಿ ಜನ ಬಂದು ಅದನ್ನು ನೋಡೋ ಕಾಸ್ಟು ಪ್ರತಿಯೊಂದು ಅಪ್ಲಿಕೇಬಲ್ ಆಗುತ್ತೆ ಸರ್. ಏನಾಗುತ್ತೆ ನೋಡಿ, ತೆಲುಗು ಮಾರ್ಕೆಟ್ ಇಸ್ ವೆರಿ ಬಿಗ್. ತಮಿಳು, ಆಮೇಲೆ ಅವ್ರು ಬಂದು ಏನು ಮಾಡ್ತಾರೆ ಅಂದರೆ 2 ಅವರು ನಿಮ್ಗೆ ಬೋರ್ ಹೊಡಿಬಾರ್ದು. ಹೌದು, ಹಿಡಿದು ಇಡ್ಬೇಕು ಪ್ರೇಕ್ಷಕರು. ಆ ಕಾಮಿಡಿ ಪೀಸ್ ಇದೆಯಲ್ಲ, ಯಾರು ಬ್ರಹ್ಮಾನಂದಮ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಈಗಲೂ ನಾನೊಂದು ಮಾತು ಏನು ಹೇಳ್ತೀನಿ ಅಂದರೆ, ಟೈಮಿಂಗ್ ಸೆನ್ಸ್ ಇರಬೇಕು, ಸೆನ್ಸ್ ಆಫ್ ಹ್ಯೂಮರ್. ಈಗ ನಾವಂಗೆ ತಗೊಂಡು ಹೋದ್ರೆ ಕರ್ನಾಟಕದಲ್ಲಿ ಹಸಿರತ್ನ ನರಸಿಂಹರಾಜ್ ಅವರು, ಬಾಲಣ್ಣವರು, ಕಾಮಿಡಿ ಭಯಂಕರ ಕಾಮಿಡಿ, ದ್ವಾರಕೃಷ್ಣ ಅವರು. ಬಟ್ ಅವ್ರು ಮಾಡಿದ ಆಕ್ಟಿಂಗಿಗೆ ಸರ್ ಸಂಭಾವನೆ ತಗೊಳ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಪಡ್ಬೇಕು. ನಾನೇನು ಹೇಳ್ತಾ ಇದ್ದೀನಿ, ದ ನೆಕ್ಸ್ಟ್ ಜನರೇಷನ್ ಆಫ್ ದ ಟಚ್ ಡಿಡ್ ನಾಟ್ ಟಚ್ ದಟ್ ಮಾರ್ಕ್. ಬೆಂಚ್ ಮಾರ್ಕ್ ಅಂತ ಆಗಿಲ್ಲ. ಬೆಂಚ್ ಮಾರ್ಕ್ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಸಿ ದೀಸ್ ಪೀಪಲ್ ಅಗೇನ್ ಬ್ಯಾಕ್. ಸರ್ ಕೋ ಪ್ರೊಡ್ಯೂಸರ್ ಆಗಿ ತಾವು ಮಾಡ್ಬೋದಲ್ಲ ಸರ್, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಮಾರ್ಕೆಟಿಂಗ್ ಇದೆಯಲ್ಲ, ಮಾರ್ಕೆಟ್ ಹೊಡೆತ ತಿಂದ್ಬಿಡುತ್ತೆ. ಈ ಕೆಲವು ಲೈಕ್ಸ್ ಕೊಟ್ಟವರೆಲ್ಲ ಕಾಸಾಗೋದಿಲ್ಲ, ಅರ್ಥ ಆಯ್ತಾ? ಬಂದ್ರೆ ಮಾತ್ರ ಕಾಸು. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.